ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮನವಿ ಮಾಡಿದ್ದಾಯ್ತು, ಜಾಗೃತಿ ಮೂಡಿಸಿದ್ದು ಆಯ್ತು. ಆದ್ರೆ ಕಸದ ವಿಷಯದಲ್ಲಿ ಜನರು ಮಾತ್ರ ಬುದ್ಧಿ ಕಲಿತಿಲ್ಲ. ಕದ್ದು ಮುಚ್ಚಿ ಎಲ್ಲೆಂದರಲ್ಲಿ ಕಸ ಎಸೆಯೋದನ್ನ ಬಿಡ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಇದೀಗ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಏನದು ಬನ್ನಿ ನೋಡೋಣ. ಕೆಮ್ಮಂಗಿಲ್ಲ, ಕಾಮಕ್ಕಿಮಕ್ ಅನ್ನಂಗಿಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ರಸ್ತೆ ಪಕ್ಕ ಕಸ ಎಸೆದವರ ಮನೆ ಬಾಗಿಲಿಗೆ ಕಸ ಸುರಿಯುತ್ತಿದ್ದಾರೆ. ಕದ್ದು ಮುಚ್ಚಿ ಕಸ ಎಸೆತಿದ್ದವರಿಗೆ ಖಡಕ್ ಕ್ಲಾಸ್ ತಗೊಳ್ತಿದ್ದಾರೆ. ಕಸದ ವಿಷಯದಲ್ಲಿ ಉಡಾಫೆ ತೋರ್ತಿದ್ದವರಿಗೆ ಪಾಲಿಕೆ, ನಗರಸಭೆ, ಪುರಸಭೆ ಸಿಬ್ಬಂದಿ ಸರಿಯಾಗಿ ಪಾಠ ಕಲಿಸ್ತಿದ್ದಾರೆ. ರಸ್ತೆ ಬದಿ ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ಕ್ಲಾಸ್. ಕವರ್ನಲ್ಲಿ ಕಸ ಎಸೆದು ಹೋಗ್ತಿದ್ದವನ ಬೈಕ್ ಸೀಸ್. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅಷ್ಟಿಷ್ಟಲ್ಲ. ಬೆಳ್ಳಂಬೆಳಗ್ಗೆ ಪೌರ ಕಾರ್ಮಿಕರು ಕಸ ಸಂಗ್ರಹಿಸಲು ಬರ್ತಾರೆ. ಆದ್ರೆ ಕೆಲವರು ಕಸವನ್ನ ವಿಂಗಡಿಸದೆ ವಾಹನಗಳಿಗೆ ಕಸ ಹಾಕದೆ ನಿರ್ಲಕ್ಷ್ಯ ತೋರ್ತಾರೆ. ಬಳಿಕ ಕದ್ದು ಮುಚ್ಚಿ ರಸ್ತೆ ಬದಿಯಲ್ಲಿ ಖಾಲಿ ಜಾಗದಲ್ಲಿ ಕಸ ಎಸೆತಾರೆ. ಇಂಥವರಿಗೆ ಪಾಠ ಕಲಿಸೋಕೆ ಜಿಬಿಎ ಸಿಬ್ಬಂದಿ ಪಣ ತೊಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಎಸೆದು ಬರೋರ ಮನೆ ಬಾಗಿಲಿನಲ್ಲೇ ಕಸ ಸುರಿಯುತ್ತಿದ್ದಾರೆ, ದಂಡ ವಿಧಿಸುತ್ತಿದ್ದಾರೆ. ಬೆಂಗಳೂರಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ನಗರಸಭೆ ಸಿಬ್ಬಂದಿ ಕಸ ಎಸೆಯೋರಿಗೆ ಖಡಕ್ ಕ್ಲಾಸ್ ತಗೋತಿದ್ದಾರೆ. ಚಿಕ್ಕಬಳ್ಳಾಪುರದ 15ನೇ ವಾರ್ಡ್ ವ್ಯಾಪ್ತಿಯ ಕಂದವಾರ ರಸ್ತೆಯಲ್ಲಿ ಇವತ್ತು ಬೈಕ್ನಲ್ಲಿ ಕಸದ ಕವರ್ ತಂದು ಮಹೇಶ್ ಬಾಬು ಹಾಗೂ ಶ್ರೀಧರ್ ಅನ್ನೋ ಯುವಕರು ರಸ್ತೆ ಪಕ್ಕ ಎಸೆದು ಹೋಗ್ತಿದ್ರು. ಈ ವೇಳೆ ನಗರಸಭೆ ಸಿಬ್ಬಂದಿ ಅವರನ್ನ ತಡೆದಿದ್ದು ಬುದ್ಧಿವಾದ ಹೇಳಿದ್ದಾರೆ. ಇದರಿಂದ ಯುವಕ ಕೆರಳಿ ಕೆಂಡವಾಗಿದ್ದ. ನಗರಸಭೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದ. ದಂಡ ಕಟ್ಟಲ್ಲ ಅಂತ ಯುವಕ ಪಟ್ಟು ಹಿಡಿದಿದ್ದ. ಈ ವೇಳೆ ಬೈಕ್ ಸೀಸ್ ಮಾಡಲು ಅಧಿಕಾರಿಗಳು ಮುಂದಾದಾಗ ವಾಗ್ವಾದ ಜೋರಾಯ್ತು. ಬೈಕ್ ವಶಕ್ಕೆ ಪಡೆಯುವಾಗ ಮಹಿಳಾ ಅಧಿಕಾರಿ ಶಿಲ್ಪಾ ಸುರೇಶ್ ಕೈ ಬೆರಳಿಗೆ ಕೀ ತಗುಲಿ ಗಾಯವಾಯಿತು. ತುಂಬ ರಾಶಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಗಲಾಟೆ ಸ್ಟಾರ್ಟ್ ಮಾಡಿದರು. ನಾವು ಹೇಳಿದ್ವಿ ಗಲಾಟೆ ಮಾಡೋಕ್ಕೆ, ಇದು ನಮ್ಮ ಮೇಲಧಿಕಾರಿಗೆ ಫಸ್ಟ್ ನಾನು ತಿಳಿಸ್ದೆ, ಸರ್ ಹಿಂಗೆ ಆಗ್ತಾ ಇದೆ, ಅದನ್ನು ಸ್ಕೂಟಿ ಸೀಸ್ ಮಾಡೋಣ ತೊಗೊಂಬನ್ನಿ ಅಂದರು. ಅಷ್ಟೊತ್ತಿಗೆ ಅವನು ಕತ್ತಿ ಕೈಯಲ್ಲೆಲ್ಲ ಇತ್ತು. ಇದೆ ವಿಡಿಯೋ ಇದೆ ನಮ್ಮ ಹತ್ರ. ಕಸದ ವಿಷಯದಲ್ಲಿ ಕಿರಿಕ್ ತೆಗೆದ ಯುವಕನ ಬೈಕ್ ಸೀಸ್ ಮಾಡಲಾಗಿದೆ, ದಂಡವನ್ನು ವಿಧಿಸಿದ್ದಾರೆ. ನಮ್ಮ ವೆಹಿಕಲ್ಗೆ ಕಸ ಕೊಡದೆ ಅಲ್ಲಿ ಇಲ್ಲಿ ಕಸ ಬಿಸಾಕುವಂಥದ್ದು ಪದ್ಧತಿ ಇದೆ. ಸೊ ಅದನ್ನೇ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಏನು ಕರಿತೀವಿ. ಅದು ಸುಮಾರಿದೆ ಬ್ಲ್ಯಾಕ್ ಸ್ಪಾಟ್ಸು. ಆ ಬ್ಲ್ಯಾಕ್ ಸ್ಪಾಟ್ಸ್ ನಿವಾರಣೆಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ಕಸ ಯಾರು ತಂದು ಹಾಕ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಐಡೆಂಟಿಫೈ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಯಾವ ಮನೆಯಲ್ಲಿ ಕಸ ಕೊಡ್ತಾ ಇಲ್ಲ ಅಂತ ಮನೆಯನ್ನು ಐಡೆಂಟಿಫೈ ಮಾಡಿಕೊಂಡು ಅವ್ರನ್ನ ಟ್ಯಾಕಲ್ ಮಾಡ್ತಾ ಇದ್ವಿ. ಏನೇ ಹೇಳಿ ಕಸ ಅಂತ ನಿರ್ಲಕ್ಷ್ಯದಿಂದ ಎಲ್ಲೆಂದರಲ್ಲಿ ಬಿಸಾಡ್ತಿದ್ದವರಿಗೆ ಸರಿಯಾಗಿ ಪಾಠ ಕಲಿಸ್ತಿದ್ದಾರೆ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.